ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಪೈನಾಪಲ್ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ಒಂದು ಬಟ್ಟಲ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೆಜರ್ಮೆಂಟ್ ಮಾತ್ರ ತುಂಬಾ ಮುಖ್ಯ. ಯಾವ ಬಟ್ಲಿಂದ ತುಪ್ಪ ಹಾಕ್ಕೊಂಡಿದ್ದೀನೋ ಅದೇ ಬಟ್ಲಿಂದ ಒಂದು ಬಟ್ಲು ರವೆನೂ ಕೂಡ ಹಾಕೋಬೇಕಾಗುತ್ತೆ. ನೋಡಿ, ಇದೇ ಬಟ್ಲು ಸೇಮ್ ಬಟ್ಲಿಂದಾನೇ ನಾನು ತುಪ್ಪ ಹಾಕ್ಕೊಂಡಿರೋದು. ಇವಾಗ ಇದೇ ಬಟ್ಲಿಂದಾನೇ ಒಂದು ಬಟ್ಲಷ್ಟು ರವೆನ ಹಾಕೋತಾ ಇದ್ದೀನಿ. ನಾನು ಪೂರ್ತಿ ಒಂದು ಬಟ್ಲು ಹಾಕ್ಕೊಂಡಿಲ್ಲ, ಮುಕ್ಕಾಲು ಬಟ್ಲು ಹಾಕ್ಕೊಂಡಿದ್ದೀನಿ. ಯಾಕಂದರೆ 1-2 ಟೀ ಸ್ಪೂನಷ್ಟು ಕಮ್ಮಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ಮುಂದೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೊತೀನಲ್ಲ, ಆ ಟೈಮಲ್ಲಿ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ರವೆನ ಹುರ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಹುರಿಬೇಕಾಗುತ್ತೆ ರವೆನ. ಯಾಕಂದರೆ ಇಲ್ಲಿ ಮೇನ್ ನಮಗೆ ರವೆ ಹುರಿಯೋದೇ ಇಂಪಾರ್ಟೆಂಟ್ ಕೆಲಸ ಇರೋದು. ತುಂಬ ಚೆನ್ನಾಗಿ ಹುರಿಬೇಕಾಗುತ್ತೆ ರವೆನ. ರವೆ ಎಷ್ಟು ಚೆನ್ನಾಗಿ ಹುರಿಯುತ್ತೋ ಅಷ್ಟೇ ಕೇಸರಿ ಬಾತ್ ಕೂಡ ತುಂಬ ಚೆನ್ನಾಗಿ ಅರಳುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ, ತುಪ್ಪ ಕೂಡ ಎಲ್ಲ ನೀಟಾಗಿ ರವೆ ಜೊತೆ ಹೊಂದ್ಕೊಂಡು ಯಾವ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಇದು ವೈಟ್ ಇದೆಯಲ್ಲ, ಮುಂದೆ ನಿಮಗೆ ತೋರಿಸ್ತೀನಿ ಯಾವ ಥರ ರವೆ ಹುರಿಬೇಕು ಅಂತ, ಯಾವ ಥರ ಕಲರ್ ಚೇಂಜ್ ಆಗಬೇಕು ಅಂತ. ನೀವು ವಿಡಿಯೋದಲ್ಲಿ ನೋಡ್ಕೊಂಡಿರಿ. ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಯಾಕಂದರೆ ಕೆಲವ್ರಿಗೆ ಪ್ರತಿಯೊಬ್ಬರಿಗೂ ಕಂಪ್ಲೇಂಟ್ ಇರುತ್ತೆ, ನಾವು ಹೋಟ್ಲಲ್ಲಿ ಹೋಗಿ ತಿಂತೀವಲ್ಲ ಆ ಥರ ಕೇಸರಿ ಬಾತ್ ನಾವು ಮನೇಲಿ ಯಾಕೆ ಮಾಡೋಕ್ಕಾಗಲ್ಲ ಅಂತ ಪ್ರತಿಯೊಬ್ಬರಿಗೂ ಅದೇ ಟೆನ್ಷನ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಕೆಲವೊಂದು ಟಿಪ್ಸ್ಗಳಿದೆ, ಅದನ್ನು ಕೇಸರಿ ಬಾತ್ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ಪೈನಾಪಲ್ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ನಿಮಗೆ ಪೈನಾಪಲ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ನಾರ್ಮಲ್ ಆಗಿನೂ ಮಾಡ್ಕೋಬೋದು. ಬಟ್ ಅದಕ್ಕೂ ಸೇಮ್ ಪ್ರೊಸೆಸ್ ಇದೆ, ಇದಕ್ಕೂ ಸೇಮ್ ಪ್ರೊಸೆಸ್ ಇದೆ. ಹಾಗಾಗಿ ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ಇವಾಗ ಪರ್ಫೆಕ್ಟಾಗಿ ಗೋಲ್ಡನ್ ಕಲರು ನಮ್ಮದು ರವೆ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಒಂದು ಬಟ್ಲಷ್ಟು ಹಣ್ಣಾಗಿರುವಂಥ ಪೈನಾಪಲ್ನ, ಅಂದರೆ ಸ್ವಲ್ಪ ಸ್ವೀಟ್ ಆಗಿರಬೇಕು, ಹುಳಿಯಾಗಿರೋದನ್ನು ತೊಗೊಳಕ್ಕೆ ಹೋಗಬೇಡಿ, ತುರಿದಿಟ್ಕೊಂಡಿದ್ದೆ ಮುಂಚೆನೇ. ಇವಾಗ ಹುರಿದಿರುವಂಥ ರವೆಯಲ್ಲಿ ಇದನ್ನು ಹಾಕೊಂಡ್ಬಿಟ್ರೆ ತುಪ್ಪದ ಜೊತೆ ಚೆನ್ನಾಗಿ ಹುರ್ಕೊಂಡ್ಬಿಡುತ್ತೆ. ಮತ್ತು ಯಾವ ಬಟ್ಲಿಂದ ನಾನು ರವೆನ ತೊಗೊಂಡಿದ್ನೋ ಆ ಬಟ್ಲಿಂದ 2 ಬಟ್ಲು ಕಾಯಿಸಿಟ್ಕೊಂಡಿರುವಂಥ ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ತಣ್ಣೀರನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ, ಬಿಸಿ ನೀರನ್ನೇ ಯೂಸ್ ಮಾಡ್ಕೊಳ್ಳಿ. ಅಂದರೆ ಕುದೀತಾ ಇರೋ ನೀರನ್ನ ನೀವು ಯಾವ ಬಟ್ಲಿಂದ ರವೆನ ಹಾಕ್ಕೊಂಡಿರ್ತೀರೋ ಅದ್ರ 2ರಷ್ಟು ನೀರನ್ನ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ತುಂಬ ತೆಳ್ಳಗಾಗಿಬಿಡುತ್ತೆ ಕೇಸರಿ ಬಾತು. ಹಂಗಾಗಿ ಇವಾಗ ಗ್ಯಾಸ್ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಬಿಡಿ. ಇವಾಗ ಒಂದು ಪಿಂಚಷ್ಟು ಇಲ್ಲಿ ನಾನು ಕೇಸರಿ ಕಲರ್ ಹಾಕೋತಾ ಇದ್ದೀನಿ, ಫುಡ್ ಕಲರ್ದು. ನೀವು ಎನಿ ಕಲರ್ ಯೂಸ್ ಮಾಡ್ಕೋಬೋದು, ಅಂದರೆ ಯೆಲ್ಲೋ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಹಾಕೋತಾ ಇದ್ದೀನಿ. ಒಂದು 4 ಲವಂಗ ಇದೆ ಫ್ರೆಂಡ್ಸ್, ಇದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಪ್ಪ ಇವ್ರು ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ನೀವು ಅನ್ಕೋಬಹುದು. ನೀರು ಬಿಸಿ ಮಾಡಿಕೊಂಡು ಆಮೇಲೆ ಸಕ್ಕರೆ ಎಲ್ಲ ಕುದಿಸಿ ಕಲರ್ ಎಲ್ಲ ಹಾಕಿ ಆ ಥರ ಮಾಡ್ತಾರೆ. ಬಟ್ ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಉಡುಪಿ ಹೋಟ್ಲಲ್ಲಿ ನಾವು ಹೋಗಿ ತಿಂತೀವಲ್ಲ ಯಾವ ಥರ ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ಥರ ಕೇಸರಿ ಬಾತ್ನ ಸುಮಾರು ಸರ್ತಿ ಟ್ರೈ ಮಾಡಿರ್ತೀವಿ, ಬಟ್ ಬರಲ್ಲ. ನಾನು ಹೇಳಿರೋ ಟಿಪ್ಸ್ನೆಲ್ಲ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಆ ಥರ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಸೇಮ್ ಅದೇ ಥರ ಕೇಸರಿ ಬಾತ್ನ ನೀವು ಮಾಡ್ಕೋಬೋದು. ಇವಾಗ ನೋಡಿ, ಸ್ವಲ್ಪ ಎಲ್ಲ ಹೊಂದ್ಕೊಂಡಿದೆ. ಈ ಟೈಮಲ್ಲಿ ಯಾವ ಬಟ್ಲಿಂದ ರವೆನ ತೊಗೊಂಡಿದ್ರು ಫ್ರೆಂಡ್ಸ್ ಅದೇ ಬಟ್ಲಿಂದ ಸಕ್ಕರೆ ಕೂಡ ತೊಗೋಬೇಕಾಗುತ್ತೆ. ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಮೆಜರ್ಮೆಂಟ್ ಮಾತ್ರ ತುಂಬಾ ಮುಖ್ಯ. ಸಕ್ಕರೆ ಕೂಡ 1 ಬಟ್ಲು ತೊಗೊಂಡಿದ್ದೀನಿ. ಇದು ಸಕ್ಕರೆ ಪರ್ಫೆಕ್ಟಾಗಿ ಈ ಕೇಸರಿ ಬಾತ್ಗೆ ಕರೆಕ್ಟಾಗಿ ಆಗುತ್ತೆ. ಇನ್ನೂ ಸ್ವೀಟ್ ಬೇಕು ಅನ್ನೋರು 1-2 ಟೀ ಸ್ಪೂನಷ್ಟು ಎಕ್ಸ್ಟ್ರಾ ಹಾಕೋಬೋದು. ಇವಾಗ ಎಲ್ಲನೂ ಒಂದು ಸರ್ತಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ನೀವು ಅನ್ಕೋತಾ ಇರ್ಬೋದು, ಏನು ಇವಾಗ ಸಕ್ಕರೆ ಹಾಕಿದ್ರೆ ಏನು ರವೆ ಹೆಂಗೆ ಬೇಯೋದು ಹೆಂಗೆ ಏನು ಅಂತ. ಇವಾಗ ನೋಡಿ ಫ್ರೆಂಡ್ಸ್, ಮುಂದೆ ಮ್ಯಾಜಿಕ್ ಇದೆ. ಎಲ್ಲ ಸಕ್ಕರೆನೂ ಕೂಡ ಮೆಲ್ಟಾಗಿ ರವೆ ಕೂಡ ಅರಳಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ. ಇವಾಗ 1-2 ನಿಮಿಷ ಈ ಥರ ಮಾಡ್ಕೊಂಡ್ಮೇಲೆ ಬಿಟ್ಬಿಡೋಣ. ನೋಡಿ, ಸೈಡಲ್ಲೆಲ್ಲ ಸಕ್ಕರೆ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ, ನೋಡಿ ನೋಡ್ತಾ ಇರ್ಬೋದು. ಇವಾಗ 1-2 ನಿಮಿಷ ಮುಚ್ಚಳ ಮುಚ್ಚಿ ಗ್ಯಾಸ್ ಸಿಮ್ಮಲ್ಲಿಟ್ಟು ಬಿಟ್ಬಿಡೋಣ. ಒಂದು 2 ನಿಮಿಷ ಈ ಥರ ಬಿಡೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ ರವೆ. ಹಾಗಾಗಿ ಇವಾಗ 1-2 ನಿಮಿಷ ಆಗಿದೆ, ತೆಗೆದು ನೋಡೋಣ ಇರಿ. ನೋಡಿ ಫ್ರೆಂಡ್ಸ್, ಕ್ವಾಂಟಿಟಿ ಕೂಡ ಡಬಲ್ ಆಗಿದೆ. ಇವಾಗ ಒಂದು ಸರ್ತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಆಗಿದೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ಇದು ನಾನ್ ಸ್ಟಿಕ್ ಕಡಾಯಿ ಎಲ್ಲ ಆದರೂ ಕೂಡ ಒಂಚೂರು ಕೂಡ ತಳ ಹಿಡ್ದಿಲ್ಲ. ಇವಾಗ ನೋಡಿ, ನಾನು ಈ ಥರ ಕಡ್ಚಿಯಿಂದ ಎತ್ತಿ ಹಾಕಿದ್ರೆ ಒಂಚೂರು ಕೂಡ ಕೇಸರಿ ಬಾತು ನೋಡಿ ಅಂಟ್ತಾ ಇಲ್ಲ. ಈ ಥರ ಆಗಬೇಕು ಫ್ರೆಂಡ್ಸ್. ಪರ್ಫೆಕ್ಟ್ ಆಗಿರುವಂಥ ಕೇಸರಿ ಬಾತು ನಮ್ಮದು ರೆಡಿಯಾಗಿದೆ. ನೋಡಿ, ಇವಾಗ ಇದನ್ನು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬಿಟ್ಬಿಡೋಣ. ನೋಡಿ, ಇವಾಗ ಎತ್ತಿ ಇದನ್ನು ನಮ್ಮದು ಕೇಸರಿ ಬಾತ್ ರೆಡಿ ಆಗಿದೆಯಲ್ಲ, ಇದನ್ನ ಎತ್ತಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೋಬೇಕಲ್ಲ, ಹಾಗಾಗಿ ಇದು ನಾನು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2-3 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಆವಾಗಲೇ ಹೇಳಿದ್ನಲ್ಲ ನಿಮಗೆ, ನಾನೊಂದು 2 ಟೀ ಸ್ಪೂನಷ್ಟು ತುಪ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಅಂತ. ಆ ತುಪ್ಪನ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಮೆಲ್ಟ್ ಆಗಲಿ. ತುಪ್ಪ ಚೆನ್ನಾಗಿ ಮೆಲ್ಟ್ ಆದಮೇಲೆ ಗೋಡಂಬಿ ದ್ರಾಕ್ಷಿನೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ ನಾವು.
ನೋಡಿ ತುಪ್ಪ ಕೂಡ ಎಲ್ಲ ಮೆಲ್ಟ್ ಆಗಿದೆ. ಇವಾಗ ಮೊದಲಿಗೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಲ್ಲ, ಫಸ್ಟು ನಾನು ಗೋಡಂಬಿನ ಹುರ್ಕೋತೀನಿ. ಯಾಕಂದರೆ ದ್ರಾಕ್ಷಿ ಬೇಗ ಹುರಿದೋಗುತ್ತೆ, ಹಾಗಾಗಿ ಫಸ್ಟು ಗೋಡಂಬಿನ ಗ್ಯಾಸ್ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ನಾವು ಗೋಡಂಬಿನ ಹುರ್ಕೊಳ್ಳೋಣ, ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಂತ. ಅಂದರೆ ಕ್ರಿಸ್ಪಿನೆಸ್ ಇರುತ್ತೆ. ನೀವು ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ, ಆಮೇಲೆ ಗೋಡಂಬಿಲಿ ಇರುವಂಥ ಕ್ರಿಸ್ಪಿನೆಸ್ಸು ನಮಗೆ ಸಿಗಲ್ಲ. ಅದಕ್ಕೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ನೋಡಿ ಈ ಥರ ಗೋಡಂಬಿ ಕೂಡ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾಯಿತು. ಎಲ್ಲನೂ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂತ. ನಿಮಗೆ ಇಲ್ಲಿ ಬೇರೆ ಡ್ರೈ ಫ್ರೂಟ್ಸ್ ಬೇಕು ಅಂದರೂ ಕೂಡ ಹಾಕೋಬೋದು. ನಾನಿಲ್ಲಿ ನಾರ್ಮಲಿ ಕೇಸರಿ ಬಾತ್ಗೆ ಯಾವ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾರೆ ಆ ಥರ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಅಷ್ಟೇ ಡ್ರೈ ಫ್ರೂಟ್ಸ್ಗಳನ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ದ್ರಾಕ್ಷಿ ಕೂಡ ಚೆನ್ನಾಗಿ ಉಬ್ಬಿದೆ. ಇವಾಗ ಆ ಕಡೆ ಎತ್ತಿಟ್ಕೊಂಡಿರೋಂಥ ಕಡಾಯಿನ ಗ್ಯಾಸ್ ಮಾತ್ರ ಆಫ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಈ ಕಡಾಯಿನ ಇಟ್ಕೊಂಡು ಬಿಸಿ ಬಿಸಿಯಾಗಿ ಹುರ್ಕೊಂಡಿರುವಂಥ ತುಪ್ಪದಲ್ಲಿ ಹುರ್ಕೊಂಡಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿನೂ ಕೂಡ ಕೇಸರಿ ಬಾತ್ಗೆ ಹಾಕ್ಕೊಂಬಿಡೋಣ. ಇವಾಗ ಹಾಕಿ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಮಾತ್ರ ಆಫ್ ಮಾಡಬೇಡಿ. ನಾನು ನಿಮ್ಗೆ ಆವಾಗಲೇ ತೋರಿಸ್ದೆ, ಕಡಾಯಿ ಇಡುವಾಗ ಗ್ಯಾಸ್ ಆನಲ್ಲೇ ಇತ್ತು, ಬಟ್ ಸಿಮ್ಮಲ್ಲೇ ಇರಲಿ ಗ್ಯಾಸು. ಇವಾಗ ನೋಡಿ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ನಿಮಗೆ ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಕು ಅನ್ನೋರು ಇನ್ನೂ ಒಂದು ಹಾಫ್ ಬಟ್ಲಷ್ಟು ನೀರನ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಹೋಟ್ಲಲ್ಲಿ ಯಾವ ಥರ ತಿಂತೀವಿ ಫ್ರೆಂಡ್ಸ್ ಆ ಥರ ಮಾಡ್ಕೋತಾ ಇದ್ದೀನಿ. ಈ ಥರ ಇದ್ರೇ ಚೆನ್ನಾಗಿರುತ್ತೆ. ಕೆಲವರಿಗೆ ಇನ್ನೂ ತೆಳ್ಳಗೆ ಬೇಕು ಅನ್ನೋರು ಏನಿಲ್ಲ ಫ್ರೆಂಡ್ಸ್, ಒಂದು ಅರ್ಧ ಬಟ್ಲಷ್ಟು ನೀರನ್ನ ಹೆಚ್ಚಿಗೆ ಹಾಕ್ಕೊಂಡ್ರೆ ಮುಗ್ದೋಯ್ತು, ಮೆತ್ತಗಾಗುತ್ತೆ. ಇವಾಗ ನಮ್ಮದು ಪರ್ಫೆಕ್ಟಾಗಿರುವಂಥ ಕೇಸರಿ ಬಾತ್ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ನಾನು ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು, ಒಂದು ಹಾಗೆ ಗ್ಯಾಸ್ ಕೆಳಗಡೆ ಆನಲ್ಲೇ ಇದೆ, ಒಂದೆರಡು ಸರ್ತಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಒಂಚೂರು ಕೂಡ ತಳ ಹಿಡ್ದಿಲ್ಲ. ನಾನ್ ಸ್ಟಿಕ್ ಪಾತ್ರೆ ಅಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದನ್ನು ನಾನ್ ಸ್ಟಿಕ್ ಕಡಾಯಿಲಿ ಕೂಡ ಮಾಡ್ಬೋದಾಗಿತ್ತು, ಬಟ್ ನಿಮಗೆ ಪ್ರತಿಯೊಂದು ಟಿಪ್ಸ್ ಜೊತೆ ನಾನು ಹೇಳ್ಕೊಡ್ಬೇಕಾಗಿತ್ತಲ್ಲ, ಹಾಗಾಗಿ ನಾನು ಈ ಥರ ಕಡಾಯಿಲಿ ಮಾಡಿದ್ದೀನಿ. ನೋಡಿ ಇವಾಗ ಕೇಸರಿ ಬಾತ್ನ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಥರ ಕೇಸರಿ ಬಾತ್ ಕೂಡ ನೀವು ಪರ್ಫೆಕ್ಟಾಗಿ ಟಿಪ್ಸ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಇದೇ ಥರ ಕೇಸರಿ ಬಾತ್ ಬರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಈ ಸೂಪರ್ ಟೇಸ್ಟಿಯಾಗಿರುವಂಥ ಪೈನಾಪಲ್ ಕೇಸರಿ ಬಾತ್ನ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅವ್ರಿಗೂ ಟ್ರೈ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.